ಏನಕ್ಕೆ ಹಾಕು ಸರಿ. ಟೇಲ್. ವಾ ನೀವೇ ವಿನ್ನ. ಪ್ರೈಝಾ ಏನ್ರಲ್ಲಿ ಗೆದ್ದಿದೀಯಾ? ಬರೀ ಹೆಡ್ ಟೇಲ್ ಗೆದ್ದಿದ್ದಕ್ಕೆ ಪ್ರೈಝಾ? ಏನು ಪ್ರೈಸ್? ನೀವು ಹೇಳ್ದಂಗೆ ನಾನು ಕೇಳಬೇಕಾ? ಏನು ಹೇಳ್ತೀರಾ? ಏನು ಕೇಳಬೇಕು? ಎಲ್ಲಿಗೆ? ಪಾರ್ಕಿಗೆ? ಎಲ್ಲಿ ಪಾರ್ಕಿಗೆ? ಎಂಥದ್ರ ಮೇಲೆ? ಆ ಮತ್ತು ಕುರಿ ಮೇಲೆ ಅಂದೆ. ಎಲ್ಲಿದ್ದೆ ಪಾರ್ಕಲ್ಲಿ ಕುರಿ? ಹ್ಞೂ ಎಲ್ಲಿ ಆ ಪಾರ್ಕು? ಆಚೆಲಿ ಎಲ್ಲಿ? ತೋಟದಲ್ಲಿ? ಮತ್ತು ಪಾರ್ಕಿಗೆ ಹೋಗೋಣ ಅಂತೀಯ? ಇನ್ನೊಂದು ಬೇರೆ ಪಾರ್ಕು. ಹ್ಞೂ ಎಲ್ಲೈತೆ ಅದು ಗೊತ್ತಿಲ್ಲ ನಿನಗೆ? ಏನೇನವೆಲ್ಲಿ ಪಾರ್ಕಲ್ಲಿ? ಹಾಂ ಹ್ಞೂ ನೀ ಆಟಾಡಲ್ವಲ್ಲ, ಹೆದರ್ತೀಯಲ್ಲ? ಹಾಂ ಆಟಾಡ್ತೀಯಾ? ಮತ್ತು ಕುರಿಯವ ಹಿಂದೆ ಪಾರ್ಕಲ್ಲಿ? ಕುರಿಯವ? ಹ್ಞೂ ನೀವು ಒಬ್ಬಳೇ ಹೋಗ್ತೀಯಾ? ಮತ್ತು ಯಾರ್ಯಾರು? ಹ್ಞೂ ಇಬ್ಬರೇ? ಹ್ಞೂ 3 ಜನ. ಹ್ಞೂ ಇಷ್ಟ ಇಲ್ಲ. ಎಲ್ಲಿ ಮೂಲೆಯಲ್ಲಿ ಕೂರ್ಸರಿ ನೀನವ? ಇಲ್ಲಿ ವಿಂಡೋ ಸೈಡ್ ನೋಡಕ್ಕೆ ಹೇಳ್ಬೇಕಂದ್ರೆ ನಾನು ಯಾಕೆ ಮಧ್ಯದಲ್ಲಿ ಕೂರೋದು ಗೊತ್ತಾ? ಬೇಬಿ ಲಾಕ್ ಐತೆ. ನೀನು ಜೆಂಟ್ಸ್ ಆಗೋಗಿದ್ದೆ. ಸೂರ್ಯ ಹೊಡಿತ ಕಣ ನಿನ್ ಕಣ್ಗೆ. ಸೂರ್ಯ ಇಲ್ಲೇ ಕಣ್ಣಿಗೆ ಹೊಡಿತು. ಕೈ
ನಾನು ಮಕ್ಕಳು ಇಷ್ಟಪಟ್ಟರು ಅಂತ ಇವತ್ತು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಮಕ್ಕಳನ್ನ ಪಾರ್ಕಲ್ಲಿ ಆಟ ಆಡಿಸುವಾಗ ನಾನು ಗಮನಿಸಿದ್ದು ಏನು ಅಂದರೆ, ಅಲ್ಲೇ ಹತ್ತಿರ ಇರುವಂಥ ಮನೆ ಮಕ್ಕಳು ಅವರೇ ಬರ್ತಾರೆ, ಅವ್ರ ಜೊತೆಗೆ ಪೇರೆಂಟ್ಸ್ ಯಾರೂ ಬಂದಿರೋದಿಲ್ಲ. ಆ ಸಣ್ಣ ಸಣ್ಣ ಮಕ್ಕಳು ಅವರೇ ಬಂದು ಆಟ ಆಡ್ತಾ ಇರ್ತಾರೆ. ಕೆಲವು ಮಕ್ಕಳು ಬಿದ್ದು ಗಾಯ ಮಾಡ್ಕೊಳ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ನಾನು ಆಡಬೇಕು ಅಂತ. ಅವ್ರನ್ನ ಕೇರ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ದಯವಿಟ್ಟು ಪೇರೆಂಟ್ಸ್ ಬಂದು ಒಂದು ಅರ್ಧ ಗಂಟೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗಿ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆದರೆ ತುಂಬ ಮಕ್ಕಳು ಬಿದ್ದು ಗಾಯ ಮಾಡ್ಕೊಂಡಿದ್ದನ್ನು ಇವತ್ತು ನಾನು ಗಮನಿಸಿದೆ. ಹಾಗೆ ಪಾರ್ಕಲ್ಲೆಲ್ಲ ಆಟ ಆಡಿಕೊಂಡು ಮುಗಿಸಿ ಮಕ್ಕಳು ಹೊಟ್ಟೆ ಹಸಿತಿದೆ ತಿನ್ನಬೇಕು ಅಂದರು. ಅಲ್ಲೇ ಹತ್ತಿರದಲ್ಲಿದ್ದಂಥ ಮಯೋ ಟೌನ್ಗೆ ಹೋದ್ವಿ. ನಾವು ಊಟಗಳಿಗೆ ಹೋದಾಗೆಲ್ಲ ಇಲ್ಲಿ ಹೋಗ್ತಾ ಇರ್ತೀವಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನಾವು ಚಿಕನ್ ಬರ್ಗರು ಹಾಗೆ ಚಿಕನ್ ಚೀಸಿ ಪಿಜ್ಜಾ ತೊಗೊಂಡ್ವಿ. ಹಾಗೆ ಚಿಕನ್ ಲಾಲಿಪಾಪ್ನ ತಗೊಂಡು ಮಕ್ಕಳು ಅದನ್ನು ತಿನ್ಕೊಂಡು ಖುಷಿಪಟ್ಟರು. ಹಾಗೆ ಮದರ್ಸ್ ಡೇ ಇದ್ದಿನ ನಾವು ಹೋಗಿದ್ದು. ಅವ್ರು ನಮಗೆ ಏನಾದರೂ ಕೊಡಿಸ್ಬೇಕು ಅಂತ ಇದ್ದಿದ್ದು, ಆದರೆ ನಾವೇ ಕೊಡಿಸಿದ್ವಿ. ಈ ಥರ ನಾವು ಮದರ್ಸ್ ಡೇ ದಿನ ಎಂಜಾಯ್ ಮಾಡಿದ್ವಿ.